ಬೆಂಡೆಕಾಯಿ ಪನ್ನೀರ್ ನೀವು ತಿನ್ನಲ್ಲ ಅಂತ ಹಾಕಿಲ್ಲ. ನೋಡಿ ಫ್ರೆಂಡ್ಸ್, ಹೋಳಿಗೆ ಎಲ್ಲ ತಂಗ್ಳು ಹೋಳಿಗೆ ಎಲ್ಲ ತಿಂದು ಇವಾಗ ಬಿಸಿ ಬಿಸಿ ಚಪಾತಿ ತಿಂತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ನಮ್ಮಪ್ಪ ಊರಿಂದ ಬಂದಿದ್ದಾರೆ. ಅಂದರೆ ಅವ್ರು ವರ್ಕ್ ಮೇಲೆ ಊರಲ್ಲಿ ಇರ್ತಾರಲ್ವ, ಆ ಊರಿಂದ ಬಂದಿದ್ದಾರೆ. ನಮಗೋಸ್ಕರ ಏನೆಲ್ಲ ತೊಗೊಂಬಂದಿದ್ದಾರೆ ನೋಡ್ರಿ. ನಾನೇ ಇದು ಕೇಕ್ ತೊಗೊಂಬರಕ್ಕೆ ಹೇಳಿದ್ದು. ಆಮೇಲೆ ನಾನು ಮಧ್ಯಾಹ್ನ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಫೇಸ್ ಪ್ಯಾಕ್ ಹಾಕ್ತಿದ್ದೀನಿ, ಬೀಟ್ರೂಟ್ ಪೇಸ್ಟ್. ನೋಡಿ ಫ್ರೆಂಡ್ಸ್, ಇವತ್ತು ಬೀಟ್ರೂಟ್ ಫೇಸ್ ಪ್ಯಾಕ್ ಹಾಕ್ತಿದ್ದೀನಿ ನಾನು. ಬೆಳಗ್ಗೆ ಬೀಟ್ರೂಟ್ ಪಲ್ಯ ಮಾಡಿದ್ವಲ್ಲ, ಅದ್ರದ್ದು ರಸ ಹಿಂಡ್ಕೊಂಬಿಟ್ಟು ನಾನು ಇಲ್ಲಿ ಫೇಸ್ ಪ್ಯಾಕ್ ಹಾಕೋಕ್ಕೆ ರೆಡಿ ಮಾಡ್ತಿದ್ದೀನಿ. ಇದಕ್ಕೇನು ಹಾಕಿಲ್ಲ, ಬರೀ ಕಡಲೆ ಹಿಟ್ಟು ಮತ್ತು ಬೀಟ್ರೂಟ್ ರಸ ಇಷ್ಟೇ ಹಾಕ್ರಿ. ಮುಖ ಎಷ್ಟು ಸಾಫ್ಟಾಗಿ ಗ್ಲೋ ಆಗುತ್ತೆ ಗೊತ್ತಾ. ನಾನು ಹಚ್ಕೊಂಡ್ಬಿಟ್ಟು ತೋರಿಸ್ತೀನಿ ತಡ್ರಿ. ನೋಡಿ ಹಿಂಗಿದ್ದೀನ, ಇವಾಗ ಮುಖ ತೊಳ್ಕೊಂಬಂದು ಇದನ್ನ ಹಚ್ಕೊಂಡು ಆದಮೇಲೆ ಹೆಂಗಾಗ್ತೀನಿ ಅಂತ ತೋರಿಸ್ತೀನಿ ತಡೀರಿ. ಹಾಗೆ ಸುಮ್ಮನೆ ಮುಖ ತೊಳ್ಕೊಂಡು ಬಂದಿದ್ದೀನಿ. ಈಗ ಫೇಸ್ ಪ್ಯಾಕ್ ಹಾಕ್ತಿದ್ದೀನಿ. ನಾನೇನು ರೆಗ್ಯುಲರಾಗಿ ಫೇಸ್ ಪ್ಯಾಕ್ ಹಾಕಲ್ಲ, ಅವಾಗವಾಗ ಹಾಕ್ತಿರ್ತೀನಿ. ಈ ಥರ ವೇಸ್ಟ್ ಆಗಬಾರ್ದು ರಸ ಅಂದ್ಬಿಟ್ಟು ಹಾಕೋದು ಫ್ರೆಂಡ್ಸ್. ನಾನು ಮುಂಚೆ ಎಲ್ಲ ತುಂಬ ಹಾಕ್ತಿದ್ದೆ ನಾನು ಫೇಸ್ ಪ್ಯಾಕು, ಏರ್ ಪ್ಯಾಕು ಎಲ್ಲ. ಈಗೀಗ ಬಿಟ್ಬಿಟ್ಟಿದ್ದೀನಿ ಎಲ್ಲ. ಅದಕ್ಕೆ ಇದು ಹೇಗೋ ಬೀಟ್ರೂಟ್ ರಸ ಇತ್ತಲ್ಲ, ಸುಮ್ಮನೆ ಏನಕ್ಕೆ ಚೆಲ್ಲೋದು ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲಿಂದ ನಾನು ನಮ್ಮ ಅಪ್ಪನ ತೋರಿಸಿರ್ಲಿಲ್ಲ ಅಲ್ವಾ. ಇವತ್ತಿನ ವ್ಲಾಗಲ್ಲಿ ನಮ್ಮ ಅಪ್ಪನ ತೋರಿಸ್ತೀನಿ, ಕೊನೆಯಲ್ಲಿ ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಸ್ಕಿಪ್ ಮಾಡಿಬಿಡಿ ಎಲ್ಲೂ. ಹಾಗೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಹೇಳಿ ಫ್ರೆಂಡ್ಸ್. ನೋಡಿ, ಒಂದು ಕಡೆಯಿಂದ ನಾನು ನೀಟಾಗಿ ಹಚ್ಕೊಂಬರ್ತಿದ್ದೀನಿ. ಇದು ಹಚ್ಕೊಳಕ್ಕೆ ನಾನು ಯಾವುದು ಬ್ರಷ್ ಏನು ಯೂಸ್ ಮಾಡ್ತಿಲ್ಲ, ಕೈಯಲ್ಲೇ ಹಚ್ಕೊಳೋದು. ಮತ್ತು ಹಬ್ಬ ಎಲ್ಲ ಜೋರ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡ್ಕೊತಿದ್ದೀರಾ, ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೀರಾ. ನಾನು ಇನ್ನೂ ಏನೂ ಕ್ಲೀನ್ ಮಾಡ್ತಿಲ್ಲ. ಈ ಅಮಾವಾಸ್ಯೆ ಕಳೆದು ಬಿಡಲಿ, ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ಆಮೇಲೆ ಒಂದೇ ಸಲ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸರಿಯಾಗುತ್ತೆ. ಈಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಮತ್ತೆ ನಾವು ಏನಾದರೂ ಮತ್ತೆ ಗಲೀಜಾಗುತ್ತೆ. ಅಕಸ್ಮಾತ್ ಏನಾದರೂ ಮೊಟ್ಟೆ ನಾನ್ ವೆಜ್ ಏನಾದರೂ ತಿಂದರೆ ಮತ್ತೆ ಒಂಥರ ಮೈಲ್ಗೆ ಆದಂಗೆ ಆಗ್ಬಿಡುತ್ತಲ್ವ. ಸೊ ಹಾಗಾಗಿ ಅಮಾವಾಸ್ಯೆ ಕಳೆದ್ಬಿಟ್ಟು ಶ್ರಾವಣ ಬರುತ್ತಲ್ಲ, ಆವಾಗಲೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಇದ್ದೀನಿ. ಮತ್ತು ಇನ್ನು ಸೀರೆ ಏನು ನಾನು ತೊಗೊಂಬಂದಿಲ್ಲ ಫ್ರೆಂಡ್ಸ್. ಇದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದೇ ಸಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ತೊಗೊಂಬರ್ತೀನಿ. ಇಲ್ಲೇ ದುರ್ಗದಲ್ಲೇ ತೊಗೊಂಬರ್ತೀನಿ ನಾನು, ಎಲ್ಲೂ ಆಚೆ ಕಡೆಗೆ ಹೋಗೋಲ್ಲ ಅನಿಸುತ್ತೆ. ನಮ್ಮ ಅಣ್ಣ ದಾವಣಗೆರೆಗೆ ಹೋಗೋಣ ಅಂತ ಹೇಳಿದ್ದಾರೆ, ಅದು ಏನೋ ಗೊತ್ತಿಲ್ಲ ಇನ್ನು. ಆದರೆ ದಾವಣಗೆರೆಗೆ ಹೋಗಿ ಎಲ್ಲ ಹೂವು ಮತ್ತು ಡೆಕೋರೇಷನ್ ಐಟಮ್ಸ್ ಎಲ್ಲ ತೊಗೊಂಬರ್ಬೇಕು. ಇಲ್ಲ ಅಂದರೆ ಇಲ್ಲೇ ದುರ್ಗದಲ್ಲೇ ಹೋಗಿ ಸ್ಯಾರಿ ತೊಗೊಂಬರ್ತೀನಿ. ಇನ್ನು ಇದ್ದಿದ್ದೆಲ್ಲ ಮೀಶೋದಲ್ಲಿ ಆರ್ಡ್ರ್ ಮಾಡ್ತೀನಿ ಫ್ರೆಂಡ್ಸ್ ಅಷ್ಟೇ. ಮೀಶೋದಲ್ಲಿ ಈಗೆಲ್ಲ ಸೇಲ್ ನಡೀತೈತಲ್ವ, ಎಲ್ಲ ಕಮ್ಮಿ ಸಿಗ್ತೈತೆ. ಸೊ ಹಾಗಾಗಿ ಅದರಲ್ಲೇ ಸ್ವಲ್ಪ ಆರ್ಡ್ರ್ ಮಾಡ್ಕೊಂಬಿಡೋಣ ಅಂತೇಳಿ ನೋಡ್ತಾ ಇದ್ದೀನಿ. ಇದು ಫೇಸ್ ಪ್ಯಾಕ್ ಆಯಿತಾ, ಏರ್ ಪ್ಯಾಕ್ ಹಾಕೋಣ ಅಂತೇಳಿ ಆಲೋವೆರಾ ಮತ್ತು ಇದು ಮೊಸರು ಅದನ್ನು ಗ್ರೈಂಡ್ ಮಾಡಿ ಇಟ್ಟು ಬಂದೆ. ಒಟ್ಟು ಜಾಸ್ತಿ ಆಗಿದೆ ಫ್ರೆಂಡ್ಸ್ ಡ್ಯಾಂಡ್ರಫ್, ಅದಕ್ಕೋಸ್ಕರ ನಾನು ಅದನ್ನೇ ಏರ್ ಪ್ಯಾಕ್ ಹಾಕ್ತೆ. ಇಲ್ಲಿ ನೋಡಿ ಮುಖ ತೊಳ್ಕೊಂಬಂದಿದ್ದೀನಿ. ಒಂದೇ ವಾಶ್ನಲ್ಲೇ ಗೊತ್ತಾಗ್ಬಿಡುತ್ತೆ, ಫೇಸ್ ಅಷ್ಟು ಸಾಫ್ಟ್ ಆಗಿರುತ್ತೆ ಮತ್ತು ಕ್ಲಿಯರ್ ಆಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ. ನೋಡಿ ಎಷ್ಟು ಕ್ಲಿಯರಾಗಿ ಒಂಥರ ಗ್ಲೋ ಆಗಿ ಕಾಣಿಸ್ತಿಲ್ವಾ. ಬೀಟ್ರೂಟಲ್ಲಿ ಆ ಥರ ಮ್ಯಾಜಿಕ್ ಇದೆ ಫ್ರೆಂಡ್ಸ್. ಅದನ್ನು ಬರೀ ಫೇಸ್ ಪ್ಯಾಕ್ ಅಷ್ಟೇ ಅಲ್ಲ, ಡೈಲಿ ಜ್ಯೂಸ್ ಕುಡಿದ್ರೂ ಒಳ್ಳೆಯದು ಆರೋಗ್ಯಕ್ಕೆ. ನಾವಂಥವೆಲ್ಲ ಒಳ್ಳೆ ಕೆಲಸ ಎಲ್ಲಿ ಮಾಡ್ತೀವಿ ಹೇಳ್ರಿ. ನಮಗೇನಿದ್ರು ಜಂಕ್ ಫುಡ್ ಅಷ್ಟೇ ಇಷ್ಟ. ಈ ಥರ ನ್ಯಾಚುರಲ್ ಆಗೆಲ್ಲ ನಮ್ಗೆ ಇಷ್ಟ ಆಗಲ್ಲ ಅಷ್ಟೇ. ಮುಖ ಮಾತ್ರ ತೊಳ್ಕೊಂಡೆ, ಕುತ್ತಿಗೆ ತೊಳ್ಕೊಂಡಿಲ್ಲ ಅಂತ ನೋಡ್ತಿದ್ದೀರಾ. ನಾನು ಇನ್ನೂ ತಲೆಗೆ ಏರ್ ಪ್ಯಾಕ್ ಹಾಕ್ಬಿಟ್ಟು ಆಮೇಲೆ ಸ್ನಾನ ಮಾಡಬೇಕು ಒಂದೇ ಸಲ ಅಂತೇಳಿ ಅದನ್ನು ತೊಳೆದಿಲ್ಲ. ಇದು ನೆಕ್ಸ್ಟ್ ಕಂಟಿನ್ಯೂ ಆಗ್ತಿದೆ ನೈಟಿಂದ ವೀಡಿಯೋ. ಇಲ್ಲಿ ಬಾಳೆಹಣ್ಣು ತಿಂತಾ ಇರೋದಕ್ಕೆ ಸೋನು ಬಾಳೆಹಣ್ಣು ಕೊಡುವಂತ ಹೋಗಿದ್ದಾಳೆ. ಆವಾಗಲೇ ತಂದಾಗಿಂದ ತಿಂದಿದ್ದಾಳೆ ಫ್ರೆಂಡ್ಸ್ ಅವಳು. ಆದ್ರೂ ತಿನ್ನಬೇಕಾದ್ರೆ ಮುಂದೆ ಬರೋ ಅಭ್ಯಾಸ ಅವಳಿಗೆ. ಇವಾಗ ನಮ್ಮ ಅಪ್ಪನ ತೋರಿಸ್ತೀನಿ ನೋಡ್ರಿ, ಇವರೇ ನಮ್ಮಪ್ಪ. ಇವ್ರ ಹೆಸರು ಮಂಜಣ್ಣ ಅಂತ. ಅವರು ನಮ್ಮ ಎರಡನೇ ಅಣ್ಣನ ಜೊತೆಗೆ ಫೋನಲ್ಲಿ ಮಾತಾಡ್ತಿದ್ರು. ನಾನು ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಫ್ರೆಂಡ್ಸ್. ಎಲ್ಲಿಗಪ್ಪ ರೆಡಿ ಆಗಿದ್ಯಾ? ಹೋಗ್ಬೇಕಲ್ಲ ಹೊಟ್ಟೆಪಾಡಿಗೆ. ನೀನು ಇಷ್ಟು PG ವರ್ಕಿಂಗ್ ಕುಕಿಂಗ್. ನಮ್ಮ ಫ್ರೆಂಡ್ಸಿಗೆಲ್ಲ ಏನು ಹೇಳ್ತೀಯ? ಫ್ರೆಂಡ್ಸ್ಗೆಲ್ಲ ಹೋಗಿ ಬರ್ತೀನಿ. ಟಾಟಾ, ಹಾಯ್ ಬಾಯ್ ಬಾಯ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಗಳು ಹಾಗೆ ಸ್ವಲ್ಪ ಕಾಮಿಡಿ ಥರ ಮಾತಾಡ್ತಾ ಇರ್ತಾರೆ ಅವಾಗವಾಗ. ಇಲ್ಲಿ ನೋಡಿ, ನಾನು ಮೀಶೋಯಿಂದ ಇದನ್ನ ತರಿಸಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗುತ್ತೆ ಅಂತ ಹೇಳಿ. ಬರೀ 186 ರೂಪಾಯಿ ಅಷ್ಟೇ ಫ್ರೆಂಡ್ಸ್. ಇದು ಎಷ್ಟು ಸಖತ್ತಾಗಿತ್ತು ಗೊತ್ತಾ, ರಿಯಲ್ ಬಾಳೆ ಎಲೆ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು.
ಅದಕ್ಕೋಸ್ಕರ ನೋಡಿ ರೇಟು ಕಮ್ಮಿ ಇತ್ತಲ್ವಾ, ಹಾಗಾಗಿ ನಿಮ್ಗೆ ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಲಿಂಕ್ ಹಾಕ್ತೀನಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ.